ನಮಸ್ಕಾರ ಎಲ್ರಿಗೂ. ಸಾರಿ ಕೂತು ಮಾತಾಡಬೇಕಾಗಿರೋ ಪರಿಸ್ಥಿತಿ. ಸೊ ಫಸ್ಟ್ಲಿ ಥ್ಯಾಂಕ್ ಯು ಫಾರ್ ಸಚ್ ಅ ಬಿಗ್ ಕ್ರೌಡ್. ಫಸ್ಟ್ ಅವ್ರು ಹೇಳಿದಂಗೆ ನಮ್ಮ ಭಾಷೆ ನಮ್ಮ ಕಥೆಗಳು, ದ ಪ್ರಾಮಿಸ್ ZEE5 ಕಡೆಯಿಂದ ಏನು ನಾವು ಮಾಡಿದ್ವೋ ಇಲ್ಲಿ ತನಕನೂ ಅದೇ ಪ್ರಾಮಿಸ್ನ ಎಷ್ಟು ಮಟ್ಟಿಗೆ ನಾವು ಅದನ್ನು ಪ್ರಾಪರಾಗಿ ತಲುಪಿಸ್ಬೇಕು ಅನ್ನೋದನ್ನ ನಾವು ಪ್ಲ್ಯಾನ್ ಮಾಡಿ ಅದು ಪ್ರತಿ ಕಥೆಯಲ್ಲೂ ನಾವು ಅದನ್ನು ಕಾನ್ಷಿಯಸ್ ಆಗಿ ಅದನ್ನು ಮಾಡ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಒಂದೊಂದು ಕಥೆಗೂ ಒಂದೊಂದು ಥರದ್ದು ಒಂದು ಸ್ಟೋರಿ ಲೈನ್ ಇದ್ರೇನು ಅದನ್ನು ಹೆಂಗೆ ನಮ್ಮ ಒಂದು ಊರಲ್ಲಿ ಅದನ್ನು ಫಿಕ್ಸ್ ಮಾಡಿ ಆ ಒಂದು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆ. ಕತೆ ನಾರ್ಮಲ್ ಕಥೆಯಾಗೂ ಇರ್ಬೋದು, ಲೈಕ್ ನಮ್ಮ ಮನೆ ಪಕ್ಕದಲ್ಲಿ ಒಂದು ನಡೆಯೋ ಕಥೆನೋ ನಮ್ಮ ಊರಲ್ಲಿ ನಡೆದಿರೋ ಇದೇ ಥರದ ಕಥೆಗಳಿರ್ಬೋದು. ಬಟ್ ಅದನ್ನು ಬ್ಲೆಂಡ್ ಮಾಡೋದು ಅನ್ನೋದೊಂದಿದೆಲ್ಲ, ಅದಕ್ಕೆ ಈ ಥರದ ಟೆಕ್ನಿಷಿಯನ್ಸ್ ನಮ್ಮ ಕ್ರಿಯೇಟಿವ್ ಟೀಮು ಅದನ್ನು ಒಂದು ಪ್ರಾಪರಾಗಿ ಮಾಡಿಕೊಂಡು ಬರ್ತಾ ಇದೆ, ವಿಚ್ ಇಸ್ ವೆರಿ ವೆರಿ ಪ್ರೌಡ್ ಮೊಮೆಂಟ್ಸು. ಆ್ಯಂಡ್ ಯಾ, last February I think we started this journey. This February we are in almost an year complete ಮಾಡ್ತಾ ಇದ್ದೀವಿ ಆ ಒಂದು ಪ್ರಾಮಿಸ್ನ ZEE5 ಕನ್ನಡ ಅಥವಾ ಕನ್ನಡ ZEE5 ನಮ್ಮ ಭಾಷೆ ನಮ್ಮ ಕಥೆಗಳನ್ನ. ಸೊ ಈ ಒಂದು ವರ್ಷ ಜರ್ನಿಯಲ್ಲಿ 4ನೇ ಪ್ರಾಜೆಕ್ಟು, ವಿಚ್ ಇಸ್ ಅ ವೆರಿ ಬಿಗ್ ಥಿಂಗ್ ಅಕಾರ್ಡಿಂಗ್ ಟು ಅಸ್, ಲೈಕ್ ಬಿಕಾಸ್ ಒಂದು ಇಂಡಸ್ಟ್ರಿ ಆ ಒಂದು ಇಂಡಸ್ಟ್ರಿನ ಕಟ್ಟೋ ಒಂದು ಶುರುವಲ್ಲಿ, ಆಸ್ ಐ ಸೆಡ್ ಇನ್ ದ ಪ್ರೀವಿಯಸ್ ಮೀಟಿಂಗ್ಸ್ ಅಲ್ಲೂ ಹೇಳುವಾಗ, ಇಟ್ ಇಸ್ ನಾಟ್ ದಟ್ ಈಸಿ. ಯಾಕಂದ್ರೆ ನಾವು ಎಲ್ಲರೂ ಒಂದು ಮೂವಿ ಒಂದು ಪ್ರಾಸೆಸ್ಲಿ ಇರ್ತೀವಿ, ಒಂದು ಟಿವಿ ಪ್ರಾಸೆಸ್ಲಿ ಇರ್ತೀವಿ. ಇದ್ರ ಮಧ್ಯ ಒಂದು ಸೀರೀಸ್ನ ಒಂದು ಕತೆ ಬರುವಾಗ ಅದ್ರದ್ದು ಜರ್ನಿನೇ ಡಿಫ್ರೆಂಟ್ ಇತ್ತು. ಬಿಕಾಸ್ ನಮಗೂ ಒಂದು ಶುರು ಮಾಡುವಾಗ ಓಕೆ ನಮ್ದು ಇದೆಲ್ಲ ಎಲ್ಲ ಜಾನರ್ ನಾವು ಮಾಡ್ತಿದೀವಲ್ವಾ, ಅದೇ ಥರದ್ದು ಒಂದು ಸೀರೀಸ್ ಅನ್ನೋದು. ಬಟ್ ಇದಕ್ಕೆ ಬೇಕಾಗಿರೋ ಒಂದು ಪ್ಲಾನಿಂಗು, ಪ್ರೀ ಪ್ರೊಡಕ್ಷನು, ಅದು ಒಂದು ಥಾಟ್ ಪ್ರಾಸೆಸ್ ತುಂಬ ಡಿಫ್ರೆಂಟ್ ಇತ್ತು. ಸೊ ವಿ ಆಲ್ ಸ್ಯಾಟ್ ಟುಗೆದರ್. ಪ್ರತಿಯೊಂದು ಸತಿನೂ ನಾವು ಪ್ರದೀಪ್ ಹತ್ರ ಮಾತಾಡುವಾಗ ಇಲ್ಲ ಇದು ಹಿಂಗೆ ಮಾಡೋಣ ಹಂಗೆ ಮಾಡೋಣ, ಬಿಕಾಸ್ ಮೂವಿಗೂ ಸೀರೀಸ್ಗೂ ಒಂದು ಸಣ್ಣ ಥಿಂಗ್ ಲೈನ್ ಡಿಫ್ರೆನ್ಸ್ ಆಗಿನೇ ಇರಬಹುದು, ಬಟ್ ಪ್ರಾಸೆಸ್ ಆಫ್ ಐಡಿಯೇಷನ್ ಇಸ್ ತುಂಬಾ ಡಿಫ್ರೆಂಟು. ಆ ಒಂದು ಪ್ರಾಸೆಸ್ಸಲ್ಲಿ ವಿ ಲರ್ನ್ ಸೋ ಮೆನಿ ಥಿಂಗ್ಸ್. ಒಂದೊಂದು ಕತೆ ಬರುವಾಗ ಒಂದೊಂದು ಥರದ ಒಂದು ಲರ್ನಿಂಗ್ ಸಿಗುತ್ತೆ. ಆ ಲರ್ನಿಂಗ್ನ ಪ್ರತಿಯೊಂದು ಮುಂದಕ್ಕೆ ಬರೋ ಪ್ರಾಜೆಕ್ಟಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ನಮ್ಮ ಒಂದು ಟೀಮ್ ಅದನ್ನು ಪ್ರಾಪರಾಗಿ ಮಾಡ್ತಿದೆ. ಥ್ಯಾಂಕ್ ಯು ಪ್ರದೀಪ್ ಆ್ಯಂಡ್ ಸನಲ್ ಅಂಡ್ ಟೀಮ್. ಥ್ಯಾಂಕ್ ಯು ತರುಣ್ ಸರ್, ಬಿಕಾಸ್ ಈ ಫಸ್ಟ್ ನಾವು ಲಾಸ್ಟ್ ಟೈಮ್ ಮಾತಾಡುವಾಗ ಈ ಜರ್ನಿಯಲ್ಲಿ ಶುರು ಮಾಡುವಾಗ ಇಂಡಸ್ಟ್ರಿ ಒಂದು ಕಟ್ಟಬೇಕು ಅಥವಾ ಒಂದು ವೆಬ್ ಸೀರೀಸ್ನ ಒಂದು ಇದು ಯಾರು ಮಾಡದೇ ಇರುವ ಟೈಮಲ್ಲಿ ಶುರು ಮಾಡಿರೋ ಜರ್ನಿಯಲ್ಲಿ ವಿ ಸ್ಟಾರ್ಟೆಡ್ ವಿತ್ ಶ್ರುತಿ ನಾಯ್ಡು ಪ್ರೊಡಕ್ಷನ್. ಅದಾದಮೇಲೆ KRG ತರುಣ್ ಸರ್ ಆ ಜರ್ನಿಯಲ್ಲಿ, ಜೊತೆಗೆ ವಿಜಯ್ ಸರ್. ಸೊ ದೋ ದೇ ಆರ್ ಆಲ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಫಾರ್ ಸೋ ಮೆನಿ ಅದರ್ ಪ್ರಾಜೆಕ್ಟ್ಸ್. ಈ ಒಂದು ಜರ್ನಿಯಲ್ಲೂ ಅವರು ನಾವು ಈ ಕೇಳಿದ ತಕ್ಷಣ ಇಮಿಡಿಯೇಟಾಗಿ ಒಪ್ಕೊಂಡು ಅದು ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಟು ಆಲ್ ಆಫ್ ಅದರ್ ಪ್ರೊಡ್ಯೂಸರ್ಸ್ ಆಲ್ಸೋ. ಕಮಿಂಗ್ ಫಾರ್ವರ್ಡ್, ಗೋಯಿಂಗ್ ಫಾರ್ವರ್ಡ್, ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಪ್ಲ್ಯಾನ್ಡ್. ಈ ಒಂದು ವರ್ಷ ದೇರ್ ಆರ್ ಸೋ ಮೆನಿ ಲರ್ನಿಂಗ್ಸ್ ವಿ ಡನ್. ಆ ಲರ್ನಿಂಗ್ಸ್ನ ಇಟ್ಕೊಂಡು ನೆಕ್ಸ್ಟ್ ಇಯರ್ ತುಂಬ ಜಾನರ್ಸ್ ಜೊತೆಗೆ ಬರ್ತಿದ್ವಿ. ನಾಟ್ ಓನ್ಲಿ ಸೀರೀಸ್, ZEE5 ಕನ್ನಡದಲ್ಲಿ ಸೀರೀಸ್ನ ಒಂದು ಬಿಟ್ಟು ನಾನ್ ಫಿಕ್ಷನ್ ಬರೋದು ಪ್ಲ್ಯಾನ್ ಮಾಡ್ತಾ ಇದ್ವಿ. TV++ನ ಒಂದು ಫಾರ್ಮೆಟ್ ಬರೋದು ಪ್ಲ್ಯಾನ್ ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಈ ವರ್ಷ ನಾವು ಕೊಡಬೇಕು ಅನ್ನೋದು ಒಂದಿದೆ, ಟೆಂಟ್ ಪೋಲ್. ಸೊ ಆ ಒಂದು ಜರ್ನಿಯಲ್ಲಿ ದೇರ್ ಆರ್ ಸೋ ಮಚ್ ಆಫ್ ಫಾರ್ಮೆಟ್ಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್, ಆ್ಯಂಡ್ ಎವ್ರಿ ಮಂತ್ ಒಂದು ಹೊಸತನದ ಕೊಡಬೇಕು ಅನ್ನೋದು ಒಂದು ಪ್ಲಾನಿಂಗಲ್ಲೇ ಹೋಗ್ತಾ ಇದ್ವಿ. ಟಚ್ ವುಡ್ ವಿ ಶುಡ್ ಸಕ್ಸೆಸ್ ದಟ್. ಸೊ ರಾಕ್ಷಸ ಅಗೇನ್, this is one other journey which we started in the North Karnataka, and most of our team members are also North Karnataka ಯಿಂದ ನಾವು ಸೆಲೆಕ್ಟ್ ಮಾಡಿರೋದು, ಆರ್ಟಿಸ್ಟ್ ಆಗಿರಲಿ, ಈವನ್ ದ ಪ್ರೊಡ್ಯೂಸರ್ ಫಾರ್ ದಟ್ ಮ್ಯಾಟರ್. ಸೊ ಶೋ ಆಲ್ ಯುವರ್ ಬ್ಲೆಸ್ಸಿಂಗ್ಸ್, ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ನೆಕ್ಸ್ಟ್ ಏಪ್ರಿಲಿಂದನೂ ಇನ್ನು ಮುಂದಕ್ಕೆ ಬೇರೆ ಪ್ರಾಜೆಕ್ಟ್ಸ್ ಜೊತೆಗೆ ಪ್ರತಿ ತಿಂಗಳು ಒಂದು ಸತಿ ನಾವು ಮೀಟ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸಪೋರ್ಟ್ ರಾಕ್ಷಸ. ಸೊ ವಿ ಹ್ಯಾವ್ 7 ಎಪಿಸೋಡ್ಸ್, 22 ಇಂದ 25 ನಿಮಿಷದ ಒಂದು ಎಪಿಸೋಡ್ ಆಗಿ ಬರುತ್ತೆ. 3 ಎಪಿಸೋಡ್ ನೋಡಿರ್ತೀರಾ. ಸೊ ಆ್ಯಕ್ಚುಯಲ್ ಕತೆ 3ನೇ ಎಪಿಸೋಡಿಂದ ಇನ್ನೂ ಕ್ಯೂರಿಯಸ್ ಆಗಿ ಹೋಗುತ್ತೆ. ಸೊ ಸ್ಟಿಲ್ ಇವಾಗ ನೀವು ನೋಡಿರೋ ಪ್ರಾಜೆಕ್ಟ್ ಕಂಪ್ಲೀಟೆಡ್ ಅಲ್ಲ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಸ್ಟಿಲ್ ಟೀಮ್ ಇಸ್ ವರ್ಕಿಂಗ್ ಆನ್ ಇಟ್. ಇನ್ನೂ ಒಂದೇ ದಿನ ಇರೋದು. ಸೊ ತುಂಬ ಕರೆಕ್ಷನ್ಸ್, ತುಂಬ ವಿಚಾರಗಳು ನಡೀತಾನೆ ಇರುತ್ತೆ. ಲಾಸ್ಟ್ ಮೂಮೆಂಟ್ ತನಕ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಸಪೋರ್ಟ್ ಆಲ್ವೇಸ್. ಥ್ಯಾಂಕ್ ಯು ಸೋ ಮಚ್ ದೀಪಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಗೇರ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ತೀರಂತ ಗೊತ್ತಾಗಿದೆ ನನಗೆ, ಅಲ್ಲಿ ಹೇಳ್ತಾ ಇದ್ರು. ಹಾಗಾಗಿ ರಾಕ್ಷಸ ಯಾರು ಅನ್ನೋದು ಕ್ಯೂರಿಯಾಸಿಟಿ ಇನ್ನೂ ಕೂಡ ಇದೆ. ಮೊಸ್ಲಿಗೆ ಬೈದು ಸಾಕಾಯ್ತು ನನಗಂತೂ. ಇದೀಗ ನಿಮ್ಮ ನಿರ್ದೇಶನದ ಮೊಟ್ಟ ಮೊದಲ ವೆಬ್ ಸೀರೀಸ್ ಆಗಿರೋದ್ರಿಂದಾಗಿ ಒಂದು ಒಳ್ಳೆ ತಂಡ ಜೊತೆ ಆಗಿದೆ. ನಿಮ್ಮ ಮಾತು ದಯವಿಟ್ಟು ರಾಕ್ಷಸ ಮಠಕ್ಕೆ. ಎಲ್ರಿಗೂ ನಮಸ್ಕಾರ. ಹೌದು,
ಮೊದಲನೇ ವೆಬ್ ಸೀರೀಸ್ ಆಸ್ ಅ ಫಾರ್ಮ್ಯಾಟೇ ಹೊಸ್ತು ಇಲ್ಲಿ. ಆ್ಯಂಡ್ ಐ ಆಮ್ ಹ್ಯಾಪಿ ಝೀ ಒಂದು ವೆಬ್ ಸೀರೀಸ್ ಅನ್ನೋಂಥ ಫಾರ್ಮ್ಯಾಟ್ನ ತಗೊಂಡು ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಬೈ ಫಾರ್ ಬ್ರಿಂಗಿಂಗ್ ದ್ಯಾಟ್. ಸೊ ವೆಬ್ ಸೀರೀಸ್ ಅನ್ನೋ ಫಾರ್ಮ್ಯಾಟ್ ನೀವೆಲ್ಲರೂ ನೋಡಿರ್ತೀರಾ, ಬಟ್ ದಿಸ್ ಇಸ್ ಅ ಮಿನಿ ಸೀರೀಸ್ 20-25 ಮಿನಿಟ್ಸ್ ಅಲ್ಲಿ ಒಂದು ಬಿಂಜ್ ವಾಚಿಂಗ್ ಆಗಿ ಕೊಡುವಂಥ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಸೃಷ್ಟಿ ಮಾಡಿದ್ದೀವಿ. ನಮಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿ ಅದನ್ನ ಒಂದು ಆಡಿಯನ್ಸಿಗೆ ಸೀಟೇಜ್ ಥ್ರಿಲ್ಲರ್ ತರ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋಂಥ ಪೂರ್ಣ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಒಬ್ನಿಂದ ಅಲ್ಲ, ಒಂದು ಕಂಪ್ಲೀಟ್ ಕೊಲ್ಯಾಬರೇಷನ್ ಟೀಮ್ ಇಂದ. ಯಾಕಂದ್ರೆ ಒಬ್ರು ಡೈರೆಕ್ಟರ್ ಇದ್ರೆ ಎಲ್ಲ ಮಾಡೋಕ್ಕಾಗಲ್ಲ, ಡೆಫಿನೆಟ್ಲಿ ಅದು ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಿಂಗ್ ಪ್ರೊಡ್ಯೂಸರ್, ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂತ ಬಂದಾಗ, ಬಿಕಾಸ್ ನಾನು ಕರಾವಳಿಗ. ಸೊ ನನಗೆ ಉತ್ತರ ಕರ್ನಾಟಕದ ಅಷ್ಟು ಗೊತ್ತಿಲ್ಲ, ಬಟ್ ರೂಪಾಂತರ ಅಂತ ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ. ಅದರಲ್ಲಿ ಒಂದು ಸಣ್ಣ ಎಲೆ ಬಂದಿತ್ತು ಆ್ಯಂಡ್ ಐ ವಾಸ್ ಅಟ್ರಾಕ್ಟೆಡ್ ಟು ಉತ್ತರ ಕರ್ನಾಟಕದ ಬಗ್ಗೆ ಏನಾದರೂ ಹೇಳಬೇಕು ಅಂತ ಇತ್ತು. ಆ್ಯಂಡ್ ದೆನ್ ವಿ ಆರ್ ವರ್ಕಿಂಗ್ ಆನ್ ದಿಸ್ ಸಬ್ಜೆಕ್ಟ್ ಆ್ಯಂಡ್ ನಮಗೆ ಒಂದು ದೊಡ್ಡ ಬಲವಾಗಿ ಸಿಕ್ಕಿತ್ತು ತರುಣ್ ಸರ್ ಆಗ. ಸೊ ವೆನ್ ಐ ವಾಸ್ ಡಿಸ್ಕಸಿಂಗ್, ತರುಣ್ ಭಾಯ್ ಹೇಳಿದ್ರು ಉತ್ತರ ಕರ್ನಾಟಕ ಯಾಕೆ ಪ್ಲೇಸ್ ಮಾಡ್ಬೋದು, ಸೊ ನೋಡು ಉತ್ತರ ಕರ್ನಾಟಕ ಏನಾದ್ರು ಆಗುತ್ತಾ ಇದಕ್ಕೆ ಅಂತ. ಸೊ ಹಿ ಬ್ರಾಟ್ ಇನ್ ದಟ್ ಆ್ಯಂಗಲ್. ಸೊ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡು ಅಂತ ಅನ್ನೋದು. ಆ್ಯಂಡ್ ದೆನ್ ವಿ ಎಕ್ಸ್ಪ್ಲೋರ್ಡ್ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮಗೆ ಎದುರಾದರು. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ನವ್ರು ಆಗಿರ್ಬೋದು, ಎಲ್ಲರ ಒಂದು ಎಫರ್ಟ್ ಏನಿದೆ, ನಮ್ಮ ಪ್ರೊಡಕ್ಷನ್ ಎಫರ್ಟ್ ಇದೆ. ಆ್ಯಂಡ್ ನಾನು ಇವ್ರನ್ನ ಫೇಮಸ್ ಆಗಿ Z3 ಅಂತಲೇ ಹೇಳ್ತೀನಿ. ಸನಲ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಲ್. ಸೊ ಎವ್ರಿಬಡಿ. ಸೊ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ರಾಕ್ಷಸದಲ್ಲಿದೆ. ಸೊ ಹೇಳ್ತಾರಲ್ಲ, ಒಂದು ಬುಕ್ ಬರಿಬೇಕಾದ್ರೆ 10 ಜನ ಹತ್ರ ಕೇಳಬೇಕು ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ತರುಣ್ ಭಾಯ್ ಆ್ಯಂಡ್ ದೆನ್ ಇಟ್ ಆಲ್ ವೆಂಟ್ ಆನ್. ಸೊ ಎಲ್ಲರ ಒಂದು ಎನರ್ಜಿ ಇದರಲ್ಲಿ ಇದೆ. ಸೊ ಆ್ಯಂಡ್ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಇದಕ್ಕಿಂತ ದೊಡ್ಡ ಎನರ್ಜಿ ನಮಗೆ ಇರೋದು ಸೌಜನ್ಯ ಯಲ್ಲಮ್ಮನ ಎನರ್ಜಿ. ಯಾಕಂತಂದ್ರೆ ಕೆಲವೊಂದು ಪಾಯಿಂಟಲ್ಲಿ ನಮ್ಗೆ ಅನಿಸ್ತಾ ಇತ್ತು ನಾವು ತಗೊಂಡು ಹೋಗ್ತಾ ಇಲ್ಲ ಪ್ರಾಜೆಕ್ಟ್ನ ಅಂತ. ದಿಸ್ ಇಸ್ ಬೀಂಗ್ ಟೇಕನ್ ಅಂದ್ರೆ ಈ ಎನರ್ಜಿಯಿಂದ ಹೋಗ್ತಾ ಇದೆ ಅನ್ನೋವಂಥದ್ದು ನಮಗೆ ತುಂಬಾ ಫೀಲ್ ಆಯಿತು ಈ ಪ್ರಾಜೆಕ್ಟ್ ಅಲ್ಲಿ ಥ್ರೂ ಔಟ್ ಆಗಿ. ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಆ ಬ್ಲೆಸ್ಸಿಂಗ್ಸ್ ನಮಗೆ ರಾಕ್ಷಸಗೆ ಥ್ರೂ ಔಟ್ ಇದೆ ಅಂತ. ಸೊ ಹ್ಯಾಪಿ ಟು ಸ್ಟಾರ್ಟ್ ವಿತ್ ವೆಬ್ ಸೀರೀಸ್. ಯಾ ನೋಡೋದು ವೆಬ್ ಸೀರೀಸ್ ಚೆನ್ನಾಗಿ ಅನಿಸ್ತದೆ, ಬಟ್ ಏನಂತಂದ್ರೆ ನೀವು ಕಾಸ್ಟ್ಯೂಮ್ ಕಂಟಿನ್ಯೂಟಿ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಬೇಕಿತ್ತ? ಹೌದು ಸರ್, ಅಂದ್ರೆ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಇದು ನೀವು ನೋಡಿರೋದು ಫೈನಲ್ ಕಾಪಿ ಅಲ್ಲ. ಇದು ಪ್ರೆಸ್ಸಿಗೆ ಅಂತ ನಾವು ಶೋಗೆ ಅಂತ ಇದು ಮಾಡಿದ ಕಾಪಿನ ನಾವು ಈಗ ಪಟ್ಟ ಅಂತ ತೆಗೆದು, ನಾನು 2 ದಿವಸ ಆಯ್ತು ಸರ್ ನಿದ್ದೆ ಮಾಡಿಲ್ಲ ಇನ್ನು, ಈಗ ಮಾಸ್ಟರಿಂಗ್ ಹೋಗ್ಬೇಕು ಇದು ಆಗಿ. ಸೊ ಕಂಟಿನ್ಯೂಸ್ ಆಗಿ ಕೆಲಸಗಳು ನಡೀತಾ ಇವೆ. ಇನ್ನು VFX ಕೆಲಸಗಳು ಕೆಲವು ನಡೀತಾ ಇದೆ. ಎಪಿಸೋಡ್ ಯಾವ್ದಾದ್ರು ಪ್ಲೇ ಆಗಲ್ವಾ? ಎಪಿಸೋಡ್ ಪ್ಲೇ ಆಗುತ್ತೆ, ಬಟ್ ಇನ್ನೂ ಕಂಪ್ಲೀಟ್ ಎಪಿಸೋಡ್ ಅಲ್ಲ ನೀವು ಇದು ನೋಡಿರೋದು. ರಫ್ ಇದೆ, ಇನ್ನೂ ಕೆಲಸಗಳು ನಡೀತಾ ಇದೆ. ನೀವು ಕಾಸ್ಟ್ಯೂಮ್ ಹೇಳಿದ್ದು ಅದು ನಾವು ಟ್ರೈ ಮಾಡ್ತಾ ಇದ್ದೀವಿ. VFX ಶಾರ್ಟ್ಸ್ ಆಡ್ ಮಾಡೋದಿದೆ, ಕ್ಲೀನ್ ಅಪ್ಸ್ ಇದೆ ಕೆಲವುಗಳು. ಸೊ ಅಂಥದ್ದೆಲ್ಲ ಇದೆ. ಸೊ ಸ್ಟಾರ್ ಅಲ್ವಾ? ಗೊತ್ತು. ಎಸ್ ನಾವು ರೆಕ್ಟಿಫೈ ಮಾಡ್ತಾ ಇದೀವಿ ಅದೆಲ್ಲ ಇಶ್ಯೂಸ್ನ. ಸೊ ಅದೆಲ್ಲ ನೋಟ್ ಮಾಡಿದೀವಿ ನಾವು. ಅಂದ್ರೆ ಒಂದು ನೀವೀಗ ಒಂದ್ಸರಿ ನೋಡಿರ್ತೀರಾ, ನಾನು 1000 ಸರಿ ನೋಡಿದ್ದೀನಿ ವೆಬ್ ಸೀರೀಸ್ನ ತಿರ್ಗಾ ಎಡಿಟ್ ಮಾಡ್ತಾ. ಸೊ ನಮ್ಗೆ ಎಲ್ಲೆಲ್ಲಿ ಮಿಸ್ಟೇಕ್ ಇದೆ ಎಲ್ಲ ಗೊತ್ತಿದೆ. ಅಂಡ್ ವಿ ಆರ್ ಟ್ರೈಂಗ್ ಟು ರೆಕ್ಟಿಫೈ ಇಟ್. ಅಂದ್ರೆ 2 ದಿವಸ ಇದೆ ಇನ್ನು ರಿಲೀಸ್ ಆಗಕ್ಕೆ. ಅಂಡ್ ವಿ ಆರ್ ಟ್ರೈಂಗ್ ಹಾರ್ಡ್ ಟು ರೆಕ್ಟಿಫೈ ಇಟ್. ಹೌದು, ಆಡಿಯನ್ಸ್ ಎಲ್ಲಿದ್ರು ಶಾರ್ಪ್ ಇದ್ದಾರೆ ಸರ್. ನಾನು ಅನ್ಕೊಳ್ಳೋದು ಆಡಿಯನ್ಸ್ ಆರ್ ದ ಶಾರ್ಪೆಸ್ಟ್. ನಾವು ಮಾಡೋರು ಡಬ್ ಆಕ್ಚುಲಿ ಅವ್ರು ಶಾರ್ಪ್ ಇರ್ತಾರೆ. ಸೊ ನಾವು ಎಷ್ಟು ಪ್ರಿಪರೇಷನ್ ಇಂದ ಅದನ್ನು ಕರೆಕ್ಟ್ ಆಗಿ ಅಥೆಂಟಿಕ್ ಆಗಿ ತೋರಿಸ್ತೀವ, ಅದೇ ಮ್ಯಾಟರ್ ಆಗೋದು. ಎಸ್, ಕರೆಕ್ಟ್ ಸರ್. ಕರಿಯರ್ಗೆ ಒಂದು ಬಲ ಕೊಡುತ್ತೆ, ನನಗೆ ಬೇಕಾಗಿದ್ದಂಥ ಒಂದು ಬಲ. ಆಮೇಲೆ ಈಗ ನಾನು ಯಾವುದನ್ನು ಚೂಸ್ ಮಾಡ್ತಿಲ್ಲ. ಇವಾಗ ಅವರ ಪಾತ್ರ ಮಾಡಾದ್ಮೇಲೆ ಈ ಪಾತ್ರ ಇವನ್ ಕೈಲಿ ಮಾಡಿಸ್ಬೋದು ಅಂತ ಹೇಳ್ತಾರೆ. ಆದ್ರೆ ಏನ್ ವಿಭಿನ್ನವಾಗಿರುವಂತಹ ವಿಚಾರ ಅಥವಾ ವಿಶೇಷವಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ ನೀವು 3 ಎಪಿಸೋಡ್ ನೋಡಿದ್ರಲ್ಲ, ಈ 3 ಎಪಿಸೋಡಲ್ಲೂ ಯಾವುದೇ ಒಂದು ಹಂತದಲ್ಲೂ ಹನುಮಪ್ಪ ಹಿ ಈಸ್ ನಾಟ್ ಇನ್ ಕಂಟ್ರೋಲ್ ಆಫ್ ಎನಿ ಸಿಚುವೇಶನ್. ತಾನು ಯಾವುದನ್ನು ಅಥವಾ ಯಾರನ್ನೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಬೇರೆ ಪ್ರಾಜೆಕ್ಟ್ ಇರ್ತಾರೆ, ಅಲ್ಲೆಲ್ಲ ಒಂದು ಏನಿರುತ್ತೆ, ಒಂದು ಕಮಾಂಡ್ ಇರುತ್ತೆ ಅಥವಾ ಒಂದು ಲೌಡ್ನೆಸ್ ಇರುತ್ತೆ, ಒಂದು ಅಬ್ಬರ ಇರುತ್ತೆ, ಟಫ್ನೆಸ್ ಇರುತ್ತೆ ಕ್ಯಾರೆಕ್ಟರ್ಗೆ. ಇದರಲ್ಲಿ ಅದೆಲ್ಲ ಯಾವುದು ಕೂಡ ಇವನ್ ಸಹಾಯಕ್ಕೆ ಬರ್ತಿಲ್ಲ. ಅದು ಇವನ್ ಟಫ್ನೆಸ್ ಇರ್ಬೋದು, ಇವನು ಡ್ಯೂಟಿ ಕಾನ್ಶಿಯಸ್ ಇರ್ಬೋದು, ಯಾವುದು ಇವನ್ ಸಹಾಯಕ್ಕೆ ಬರ್ತಿಲ್ಲ. ಇವನನ್ನ ಆಡಿಸ್ತಾ ಹೋಗುತ್ತೆ. ನನಗೆ ಆ ಒಂದು ಸ್ಪೇಸ್ ಅಲ್ಲಿ ಆಸ್ ಅನ್ ಆಕ್ಟರ್ ನನಗೆ ಎಕ್ಸ್ಪ್ಲೋರ್ ಮಾಡೋದು ನನಗೆ ಬಹಳ ದೊಡ್ಡ ಅವಕಾಶ. ರಾಕ್ಷಸ ವೆಬ್ ಸೀರೀಸ್ನ SI ಹನುಮಪ್ಪನ ಕ್ಯಾರೆಕ್ಟರ್, ಆಮೇಲೆ ಇದರ ಭಾಷೆ ತುಂಬಾ ಇಷ್ಟಪಟ್ಟು ಕಲಿತು, ಕನ್ನಡ ಕಲಿಬೇಕು ಅಂತಲ್ಲ, ಆದ್ರೆ
ಕೆಲವು ಭಾಗದಲ್ಲಿ ಕನ್ನಡ ಒಂದು ಇನ್ನೂ ವಿಶೇಷವಾಗಿ ಇನ್ನೂ ಆಳವಾಗಿ ಮಾತಾಡಿದ್ರೆ ಜನ ಕನೆಕ್ಟ್ ಆಗ್ತಾರೆ. ಆ ಭಾಗದ ಕಥೆ ನೋಡಿದಾಗ ಆಗ್ತಾ ಇರುತ್ತೆ. ಅಲ್ಲಿ ನಮಗೆ ಶ್ರೀಕಾಂತ್ ಸರ್ ಇದ್ರು, ಅವ್ರು ನಮಗೆ ಬಹಳ ಸಪೋರ್ಟ್ ಮಾಡಿದ್ರು ಅಲ್ಲಿ ಸಿನಿಮಾ ನಾವು ವೆಬ್ ಸೀರೀಸ್ ಶೂಟ್ ಮಾಡ್ಬೇಕಾರೆ. ಜಹಾಂಗೀರ್ ಸರ್, ಅಪ್ಪಣ್ಣ ಅವರು, ಆಮೇಲೆ ಸುಹಾನ್ ಭಾಷೆ ಕೂಡ ಚೆನ್ನಾಗಿದೆ. ಸುಹಾನ್ ಅವರ ಉತ್ತರ ಕರ್ನಾಟಕದ ಭಾಷೆ ಕೂಡ ನಾನು ಸುಮಾರು ಸಲ ಆ ರೆಫರೆನ್ಸ್ ಕೂಡ ತಗೊಂಡಿದ್ದೀನಿ. ನನಗೆ ಎಷ್ಟು ಶಕ್ತಿ ಇದೆಯೋ ಆ ಶಕ್ತಿಯಷ್ಟು ನಾನು ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಈ ಪ್ರಯತ್ನ ವೆಬ್ ಸೀರೀಸ್ ಮೂಲಕ ನೀವೆಲ್ಲ ನೋಡ್ತಾ ಇರೋದು ನನಗೆ ಬಹಳ ದೊಡ್ಡ ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ಕೂಡ. ಕೆಲಸ ಮಾಡ್ತಾ ಇರ್ಬೇಕು ಅಂತ ಸರ್, ನನಗೇನಿಲ್ಲ, ನನಗೆ ಒಂದು ಯಾವ್ದಾರ ಒಂದು ಜಾಗದಲ್ಲಿ ಒಂದು ಒಳ್ಳೆ ಕೆಲಸ ಇದೆ ಅಂತ ಹೇಳಿದಾಗ ಆ ಕೆಲಸ ನನಗೆ ಅಂತ ಬಂದಾಗ ನನಗೆ ಕೆಲಸ ಸಿಗ್ತಿದೆಯಲ್ಲ, ನನಗೆ ಕೆಲಸ ಕೊಡುವಂಥ ಮನಸ್ಥಿತಿ ಎಲ್ರಿಗೂ ಇದೆಯಲ್ಲ. ಅಂದ್ರೆ ಈ ಪಾತ್ರ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರಿಗೇನೋ ಒಂದು ಖಾತ್ರಿ ಇದೆ, ಅವ್ರಿಗೇನೋ ಒಂದು ಗ್ಯಾರಂಟಿ ಇದೆ. ಆ ಗ್ಯಾರಂಟಿನೇ ನನಗೆ ದೊಡ್ಡ ವಿಷಯ. ಸೊ ಹಾಗಾಗಿ ಅದು ಸಿನಿಮಾ ಅಥವಾ ಬೇರೆ ಥರದಂಥ ಸಿನಿಮಾ, ಟೆಲಿವಿಷನಲ್ಲಿ ಕೆಲಸ ಮಾಡೋದಾಗ್ಲಿ, ಒಂದು ಇವಾಗ ವೆಬ್ ಸೀರೀಸ್ ಆಸ್ ಅನ್ ಆಕ್ಟರ್ ನಾನು ಮಾತ್ರ ಅಂತಲ್ಲ, ಬಹಳಷ್ಟು ಜನರಿಗೆ ಈ ವೆಬ್ ಸೀರೀಸ್ ಅಲ್ಲಿ ಕೆಲಸ ಮಾಡಬೇಕು, ಅಲ್ಲಿ ತಮ್ಮ ಸ್ಥಾನವನ್ನು ಅವ್ರು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಆದರೆ ಅದು ನಿಧಾನ ಓಪನ್ ಅಪ್ ಆಗಬೇಕು. ಅಂದ್ರೆ ಅವ್ರಿಗೆ ಬೇಕಲ್ಲ, ಅಂತ ಒಬ್ಬ ನಿರ್ಮಾಪಕರು ಬೇಕಾಗ್ತಾರೆ, ಅಂತ ಒಬ್ಬ ನಿರ್ದೇಶಕರು ಬೇಕಾಗ್ತಾರೆ, ಆ ಥರ ಒಂದು ತಂಡ ಬೇಕಾಗುತ್ತೆ. ಸೊ ಈ ತಂಡ ನನ್ನ ಆಯ್ಕೆ ಮಾಡಿದ್ದು ಅದು ನನ್ನ ಪುಣ್ಯ. ತುಂಬ ಬ್ಯೂಟಿಫುಲ್ ಆಗಿ ಸುಹಾನ್ ಅದನ್ನ ಟೋಟಲ್ ಒಂದು ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರು. ಹಿ ಹ್ಯಾಸ್ ಅ ಬ್ಯೂಟಿಫುಲ್ ಟೀಮ್. ಅದು DOP ಆಗಿರ್ಬೋದು, ಎಡಿಟರ್ಸ್ ಆಗಿರ್ಬೋದು, ರೈಟರ್ಸ್. ಸೊ ಆ ಥರದ ಒಂದು ಬ್ಯೂಟಿಫುಲ್ ಟೀಮ್ನ ತಗೊಂಬಂದರು. ಅಲ್ಲಿಂದ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಆ್ಯಂಡ್ ಇದಕ್ಕೊಂದು ಶಕ್ತಿ ಅಂತ ಬಂದಿದ್ದು ಈ ವೆಬ್ ಸೀರೀಸ್ಗೆ ಹಿರಿಯ ಕಲಾವಿದರು ಇದನ್ನ ಒಪ್ಕೊಂಡಾಗ, ಹಿರಿಯ ಕಲಾವಿದರು ವಿಜಯ ರಾಘವೇಂದ್ರ ಅವರು ಇದನ್ನ ಸರ್ ನೀವು ಯಂಗ್ಸ್ಟರ್ ಸರ್, ನೀವು ನಮ್ಮ ಹಿರಿಯರಾದಂತ ಇಲ್ಲ ಇದು ನಿಜವಾಗ್ಲೂ ಆಸ್ ಮೇನ್ ಸ್ಟ್ರೀಮ್ ಆಕ್ಟರ್ಸ್ ಆಗಿದ್ದು ಈ ಸ್ಪೇಸ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಯಾವಾಗ ರಾಘು ಒಪ್ಕೊಂಡ, ಐ ಥಿಂಕ್ ಅಲ್ಲೇ ನಾವು ಅರ್ಧ ವಿ ವೆರ್ ಸೇಫ್, ಓಕೆ ಚೆನ್ನಾಗತ್ತೆ ಇದು ಅಂತ ಹೇಳಿ ಅಂತ ವಿ ಟ್ರೈಡ್ ಅಪ್ರೋಚಿಂಗ್ ಎವ್ರಿ ಒನ್. ಯಾಕಂದ್ರೆ ನಮ್ ಇವಾಗಿನ ಇದು ಸ್ಪೇಸ್ ಓಪನ್ ಆಗಿರೋದ್ರಿಂದ ಈವನ್ ಚಾನೆಲ್ ಆಗಲಿ ಅಥವಾ ಪ್ಲಾಟ್ಫಾರ್ಮ್ ಆಗಲಿ ಅವ್ರಿಗೂ ಒಂದು ಚಿಕ್ಕ ಕನ್ಸ್ಟೆಂಟ್ ಇರುತ್ತೆ ಬಿಸ್ನೆಸ್ ವೈಸ್. ಯಾಕಂದ್ರೆ ಅಟ್ ದಿ ಎಂಡ್ ಆಫ್ ದಿ ಡೇ ಎವ್ರಿಥಿಂಗ್ ಇಸ್ ಬಿಸ್ನೆಸ್, ಎವ್ರಿಥಿಂಗ್ ಇಸ್ ನಂಬರ್ಸ್. ಸೊ ಅದು ರೀಚ್ ಆದ್ರೆ ಮಾತ್ರ ಅವರು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗುತ್ತೆ. ಹಂಗೆ ನೋಡಿದಾಗ ಐ ಥಿಂಕ್ ಅಯ್ಯನ ಮನೆಯಿಂದ ಹಿಡಿದು ಇಲ್ಲಿವರೆಗೂ ಬಂದಾಗ ದೇರ್ಸ್ ಅ ಬಿಗ್ ಗ್ರೋತ್ ಸರ್, ದೇರ್ಸ್ ಅ ವೆರಿ ಬಿಗ್ ಗ್ರೋತ್. ದಟ್ ಈಸ್ ಜನನು ಹಂಗೆ ರೆಸ್ಪಾಂಡ್ ಮಾಡ್ತಾ ಇರೋದ್ರಿಂದ ಈ ಗ್ರೋತ್ ಬಂದಿದೆ. ಇನ್ನೂ ಐ ಥಿಂಕ್ ವಿ ಹ್ಯಾವ್ ಲಾಂಗ್ ವೇ ಟು ಗೋ. ಬಟ್ ಈ ಥರ ಸಪೋರ್ಟಿವ್ ಆಗಿ ಬಂದಾಗ ಇಂಡಸ್ಟ್ರಿಯಿಂದ ನಾವು ಮಾಡೋಕ್ಕಾಗೋದು ಇಷ್ಟೇ, ಆಕ್ಟರ್ಸು ಟೆಕ್ನಿಷಿಯನ್ಸ್ ಎಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರೆ ಇದು ಇನ್ನೂ ಗ್ರೋ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ರಘು ಫಾರ್ ಅಕ್ಸೆಪ್ಟಿಂಗ್ ದಿಸ್. ಆ್ಯಂಡ್ ಅದಾದಮೇಲೆ ಮಯೂರಿ ಅವರು ಕೂಡ ನಮಗೆ ಎಷ್ಟಾಗುತ್ತೆ ಅಷ್ಟು ಉತ್ತರ ಕರ್ನಾಟಕ ಡೈಲೆಕ್ಟ್ ಮಾತಾಡೋರೆ ಇದ್ದಷ್ಟು ಬೆಟರ್ ಅಂತ ನಾನು ಅಥೆಂಟಿಕೇಶನ್ಗೋಸ್ಕರ ಟ್ರೈ ಮಾಡ್ತಿದ್ದೆ. ಸೊ ಹಾಗಾಗಿ ನಾವು ರಿಸರ್ಚ್ ಯಾರು ಮಾಡೋದು ಚೆನ್ನಾಗಿರುತ್ತೆ, ಯಾರು ಮಾಡೋದು ನನಗೆ ಗೊತ್ತಿತ್ತು ಮಯೂರಿ ಅವರು ಆ ಭಾಗದವರು ಅಂತ. ಸೊ ಫಸ್ಟ್ ಅವ್ರು ಅಪ್ರೋಚ್ ಮಾಡ್ತಿದ್ದಂಗೆ ಅವರು ತುಂಬ ಖುಷಿಯಿಂದ ಒಪ್ಕೊಂಡ್ರು. ಆ್ಯಂಡ್ ಶೀಸ್ ಡನ್ ಅ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಮಯೂರಿ. ಆ್ಯಂಡ್ ನಮ್ಮ ಪಾತ್ರವರ್ಗದಲ್ಲಿ ಐ ಥಿಂಕ್ ನಾನು ಲಿಸ್ಟಲ್ಲಿ ಇದೆ ನಮಗೆ ಕ್ಯಾಸ್ಟಿಂಗ್ ಅಂತ ಮಾಡಿದಾಗ 89 ಕ್ಯಾರೆಕ್ಟರ್ಸ್, 89 ಕ್ಯಾರೆಕ್ಟರ್ಸ್ ಬರುತ್ತೆ ಟೋಟಲ್, ಒಂದೇ ಇಂದ ಹಿಡಿದು ಮೇಜರ್ ಕ್ಯಾರೆಕ್ಟರ್ಸ್ ತನಕ. 83 ಜನ ನಾವು ಉತ್ತರ ಕರ್ನಾಟಕದವ್ರನ್ನೇ ಹಾಕೊಂಡಿರೋದು. ಅಲ್ಲಿ ಥಿಯೇಟರ್ ಅವ್ರು ಇರ್ಬೋದು, ರಂಗಭೂಮಿ ಕಲಾವಿದರು, ಆದ್ಮೇಲೆ ಸಿನಿಮಾ ಮಾಡಿರೋರು, ಅಥವಾ ತುಂಬ ಹೊಸ ಪ್ರತಿಭೆಗಳು ಆಡಿಷನ್ಸ್ ಎಲ್ಲ ಮಾಡಿ ಅಲ್ಲಿರೋರನ್ನೇ ನಾವು ಬಳಸ್ಕೊಂಡಿರೋದು ಇದರಲ್ಲಿ. ಇನ್ನು ಮೇನ್ ಸ್ಟ್ರೀಮ್ ನಮಗೆ ಒಂದು 3-4 ಪವರ್ಫುಲ್ ಕ್ಯಾರೆಕ್ಟರ್ಸ್ ಇತ್ತು. ಸೊ ಅದರಲ್ಲಿ ಜಹಾಂಗೀರ್ ಸರ್ ಒಂದು ಕ್ಯಾರೆಕ್ಟರ್ ಮಾಡೋದು, ಅಪ್ಪಣ್ಣ ಒಂದು ಕ್ಯಾರೆಕ್ಟರ್ ಮಾಡೋದು. ಆ್ಯಂಡ್ ಅವಾಗಿಂದ ಅಭಿಜಿತ್ ಸರ್ ಹೇಳ್ತಾ ಇದ್ರು ತರುಣ್ ಜೊತೆ ಕೆಲಸ ಮಾಡಬೇಕು ಅಂತ. ಸರ್ ನನಗೆ ಖುಷಿ ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ. ನಾನು 2 ವರ್ಷದಿಂದ ಸಿನಿಮಾ ಡೈರೆಕ್ಷನ್ ಮಾಡಿಲ್ಲ, ಹಾಗಾಗಿ ನನ್ನ ಪ್ರೊಡಕ್ಷನ್ಲಾದ್ರೂ ಅಟ್ಲೀಸ್ಟ್ ನೀವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಅಭಿ ಸರ್ ಜೊತೆಗೆ ನನ್ನ ಅಪ್ರೋಚ್ ಮಾಡಿದೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಟು ಅಕ್ಸೆಪ್ಟ್ ದಿಸ್ ರೋಲ್. ಈವನ್ ಅವಿನಾಶ್ ಸರ್ ಅಷ್ಟೇ, ಅವಿನಾಶ್ ಸರ್ ಕೇಳಿದ್ರು ಅವ್ರದ್ದು ನಂಬರ್ ಆಫ್ ಡೇಸ್ ಸ್ವಲ್ಪ ಕಮ್ಮಿ ಇತ್ತು. ಬಟ್ ಅವಿನಾಶ್ ಸರ್ ನಾನು ಆಯಿತು ಮುಂದೆ ಮಾಡ್ತೀನಿ ತರೋಣ ಅಂತ ಹೇಳಿ ಎಲ್ಲರೂ ಅಷ್ಟು ಪ್ರೀತಿಯಿಂದ ಒಪ್ಕೊಂಡು ಇದನ್ನ ಮಾಡಿದ್ದಾರೆ. ಆ್ಯಂಡ್ ಐ ಶುಡ್ ಥ್ಯಾಂಕ್ ಮೈ ಟೀಮ್ ಆಲ್ಸೋ, ರಾಮು ಆ್ಯಂಡ್ ಅದು ಹೇಳಿದ್ರಲ್ಲ ರಾಮು ಮತ್ತು ಸೂರಜ್ ಅಂತ. ಸೊ ಹಾಗಾಗಿ ಅವ್ರು ಕೂಡ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಇದನ್ನ ಸೌದತ್ತಿಲೆಲ್ಲ ಶೂಟಿಂಗ್ ಫುಲ್ ಆಫ್ ಮಾಡೋದು ಅಷ್ಟು ಈಸಿ ಇಲ್ಲ, ಆದರೂ ಕೂಡ ಅದ್ಭುತವಾಗಿ ಅದನ್ನು ಮಾಡ್ಕೊಂಡ್ಬಂದಿದ್ದಾರೆ. ಸೊ again, it is mainly because of Z5 team that ಇವತ್ತು ಕನ್ನಡದಲ್ಲಿ
ಒಂದು ವೆಬ್ ಸೀರೀಸ್ಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ವಿ ಅನ್ನೋದು ಒಂದು ಟೈಮಿಗೆ ಬಂದಿದ್ವಿ ಅಂದರೆ ಇಟ್ ಇಸ್ ಅ ಗ್ರೇಟ್ ಮೂವ್. ಇನ್ನೂ ಅವರ ಪ್ರಾಜೆಕ್ಟ್ಸ್ಗಳಿಗೆಲ್ಲ ಬೆಸ್ಟ್ ವಿಷಸ್ ಹೇಳ್ತೀನಿ. ಆ್ಯಂಡ್ ಎನಿಥಿಂಗ್ ಫ್ರಮ್ ಅವರ್ ಸೈಡ್ ಅದು ನಾವು ಯಾವಾಗಲೂ ಅವ್ರ ಜೊತೆಗೆ ನಿಂತ್ಕೋತೀವಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್.